ಎಲ್ಲರಿಗೂ ನಮಸ್ಕಾರಗಳು. ನಾನು ಮೊಹಮ್ಮದ್ ಶಫೀಕ್ ಮಾತಾಡ್ತಾ ಇದ್ದೀನಿ. ತಮಗೆಲ್ಲ ತಿಳಿದಿರೋ ಪ್ರಕಾರ ಏನು ನಮ್ಮ ಚೇಲು ಸರ್ಕಲ್ನಿಂದ ಸುಮಾರು 1 ತಿಂಗಳಿಂದ ಲೈಟ್ಗಳಿಲ್ಲ. ಏನು ಮೇನ್ ರೋಡ್ ಲೈಟ್ಗಳಿದೆ, ಆ 1 ತಿಂಗಳಿಂದ ಸತತವಾಗಿ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಅವರು ರಿಪೇರು ಮಾಡ್ತಾಯಿಲ್ಲ. ಯಾಕೆ ಈ ಧೋರಣೆ ನಡೆಸ್ತಾ ಇದ್ದಾರಂತೂ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ದಯವಿಟ್ಟು ಈ ಕ್ಷೇತ್ರದ ಶಾಸಕರು ಹಾಗೂ ಮಂತ್ರಿಗಳು ಮತ್ತು ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಇದರ ಬಗ್ಗೆ ಗಮನ ಹರಿಸಬೇಕು. ಯಾಕಂದರೆ ಅಧಿಕಾರಿಗಳು ನಿಮ್ಮ ಮಾತು ಕೇಳುತ್ತಾರೆ ಅಂತ ಒಂದು ಭರವಸೆ, ಯಾರ ಮಾತಿಗೂ ಬೆಲೆ ಇಲ್ಲ. ಈ ಭಾಗದ ಜನರು ಏನು ತಪ್ಪು ಮಾಡಿದ್ದಾರೆ ಅಂತ ಈ ಶಿಕ್ಷೆ ಕೊಡ್ತಾ ಇದ್ದಾರೋ ಗೊತ್ತಿಲ್ಲ. ಅದರಿಂದ ತಾವು ಅವ್ರಿಗೆ ಸೂಚನೆ ಕೊಟ್ಟು ಏನು ಈ ಲೈಟ್ಗಳು ಹೋಗಿದೆ ಇಮಿಡಿಯೇಟಾಗಿ ರಿಪೇರ್ ಮಾಡಿ, ಈ ಏನು ನಮ್ಮ ಚೇಲು ಸರ್ಕಲ್ನಿಂದ ಕೋಲಾರ ಕ್ರಾಸ್ವರೆಗೂ ಮೀಡಿಯನ್ನಲ್ಲಿ ಲೈಟ್ಗಳಿದೆ, ಆ ದುರಸ್ತಿ ಮಾಡಬೇಕಂತ ಅವ್ರಿಗೆ ಸೂಚಿಸಬೇಕು. ಚೇಲೂರು ಸರ್ಕಲ್ನಿಂದ ಫಸ್ಟ್ ಪೋಲು 2 ಲೈಟ್ಗಳಿಲ್ಲ. ಮತ್ತು 2ನೇ ಪೋಲಲ್ಲಿ 1 ಲೈಟ್ ಇಲ್ಲ. ಅದೇ ರೀತಿ 3ನೇ ಪೋಲು ಕಾಣ್ತದೆ, 2 ಲೈಟ್ಗಳಿಲ್ಲ. ಹಾಗೆ 4ನೇ ಪೋಲ್ ಐತೆ, ಅದಕ್ಕೂ 2 ಲೈಟ್ ಇಲ್ಲ. ಅದೇ ರೀತಿ 5ನೇ ಪೋಲು, ಅದಕ್ಕೂ 2 ಲೈಟ್ ಇಲ್ಲ. 6ನೇ ಪೋಲು, ಅದಕ್ಕೂ 2 ಲೈಟ್ ಇಲ್ಲ. ಅದೇ ರೀತಿ 7ನೇ ಪೋಲ್ ಇದೆ, ಅದಕ್ಕೂ 2 ಲೈಟ್ ಇಲ್ಲ. ಅದೇ ರೀತಿ 8ನೇ ಪೋಲ್ ಇದೆ, ಅದಕ್ಕೂ ಕೂಡ 2 ಲೈಟ್ ಇಲ್ಲ. ಅದೇ ರೀತಿ 11ನೇ ಪೋಲ್ ಇದೆ, ಅದಕ್ಕೂ 1 ಲೈಟ್ ಇಲ್ಲ. ಅದೇ ರೀತಿ 12ನೇ ಪೋಲ್ಗೆ 2 ಲೈಟ್ ಇಲ್ಲ. 13ನೇ ಪೋಲ್ಗೆ 2 ಲೈಟ್ ಇಲ್ಲ. ತಾವೆಲ್ಲ ನೋಡ್ಬೋದು ಸ್ನೇಹಿತರೆ, ಅತಿ ಹೆಚ್ಚಾಗಿ ಟ್ರಾಫಿಕ್ ಫ್ಲೋ ಆಗುವಂಥ ಈ ರಸ್ತೆಯಲ್ಲಿ ಪ್ರತಿದಿನ ಎಲ್ಲರೂ ಓಡಾಡುವಂಥದ್ದು, ಅಧಿಕಾರಿಗಳು ಓಡಾಡುವಂಥದ್ದು. ಇಂಥ ಮೇನ್ ರೋಡ್ಗಳಲ್ಲೇ ಲೈಟ್ಗಳಿಲ್ಲದೆ ಈ ಸಾರ್ವಜನಿಕರ ಟ್ಯಾಕ್ಸ್ ದುಡ್ಡು ಹೇಗೆ ಪೋಲ್ ಆಗ್ತಾ ಇದೆ. ಮತ್ತು ಈ ಪೋಲಲ್ಲೂ 1 ಲೈಟ್ ಇಲ್ಲ. ಮತ್ತು ಈ ಪೋಲ್ಗೂ ಲೈಟ್ ಇಲ್ಲ. ಅದರ ಅರ್ಥ ಏನಂದರೆ, ಈ ಏನು ಬರೀ ಮಾತುಗಳಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೆ ಪ್ರತಿಯೊಬ್ಬರು, ಕೆಲಸ ಕಾರ್ಯಗಳಲ್ಲಿ 0. ಮತ್ತು ಇದು 1 ಪೋಲ್ಗೂ ಲೈಟ್ ಇಲ್ಲ. ಮತ್ತೊಮ್ಮೆ ಇನ್ನೊಂದು ಪೋಲ್ಗೂ 1 ಲೈಟ್ ಇಲ್ಲ. ಮತ್ತು ಇನ್ನೊಂದು ಪೋಲ್ಗೂ ಲೈಟ್ ಇಲ್ಲ. ಬಹುಶಃ ಈ ಭಾಗದ ಜನರು ಏನೋ ಒಂದು ತಪ್ಪು ಮಾಡಿದ್ದಾರೆ, ಅದಕ್ಕೆ ಈ ಶಿಕ್ಷೆ ಕೊಡ್ತಾ ಇದ್ದಾರೆ ಅಂತ ನಾನು ಭಾವಿಸ್ತೇನೆ. ಇನ್ನೇನು ಅದೇ ರೀತಿ ಈ ರೀತಿ ಆಗ್ತಾ ಇದ್ರೆ ಏನು ಹೇಳೋದು, ಏನಂತ ಹೇಳಬೇಕು ಹೇಳಿ? ನಮ್ಮ ಹಕ್ಕು, ನಮ್ಮ ದುಡ್ಡು, ನಮ್ಮ ಟ್ಯಾಕ್ಸು. ನಾವು ಕೇಳ್ತಾ ಇರೋದು ಬರೀ ಲೈಟ್ಗಳು. ಅದೇ ನಮ್ಮ ಮನೆಗಳಿಗೆಲ್ಲ ಕೇಳ್ತಾ ಇರೋದು, ಜನ ಓಡಾಡುವಂಥದ್ದು. ಆ ರಸ್ತೆಗೆ ನೋಡಿ, ಇದೊಂದು ಪೋಲ್ಗೂ ಲೈಟ್ ಇಲ್ಲ. ಅದೇ ರೀತಿ 2 ಲೈಟ್ ಇಲ್ಲ ಈ ಪೋಲ್ಗೂ. ಮತ್ತು ಈ ಪೋಲ್ಗೂ 1 ಲೈಟ್ ಇಲ್ಲ. ಮತ್ತು ಈ ಪೋಲ್ಗೂ ಇನ್ನೊಂದು ಲೈಟ್ ಇಲ್ಲ.
ಮತ್ತು ಈ ಪೋಲ್ಗೆ 2 ಲೈಟ್ ಇಲ್ಲ. ಸ್ನೇಹಿತರೆ, ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈಗ ಏನು ನಮ್ಮ ಸಚಿವರು ಹೇಳಿದ್ದಾರೆ, ಯಾರೇ ಏನೇ ಕೆಲಸ ಕಾರ್ಯಗಳು ಮಾಡಿದ್ರೆ ತಾವು ವಾಟ್ಸಪ್ಗಳಲ್ಲಿ ಹಾಕಿ, ಫೇಸ್ಬುಕ್ಗಳಲ್ಲಿ ಹಾಕಿ ಅಂತ. ಆ ತಪ್ಪುಗಳು ನಾವು ಎತ್ತು ತೋರಿಸ್ತಾ ಇದ್ದೀವಿ. ಅದು ಸರ್ ಮಾಡಿಸೋ ಅಂಥ ಶಕ್ತಿ ಬರೀ ನಮ್ಮ ಸಚಿವರಿಗಿದೆ, ಬೇರೆಯವ್ರಿಗೆ ಯಾರಿಗೂ ಇಲ್ಲ. ಅದರಿಂದ ಸಚಿವರು ಡಾಕ್ಟರ್ MC ಸುಧಾಕರ್ ಅವರು ಈ ರಸ್ತೆಗಳಿಗೆ ಬೆಳಕು ಕೊಡುವಂಥ ಕಾರ್ಯ ಆಗಬೇಕು. ಅವ್ರಿಗೆ ಶಿಸ್ತಾಗಿ ಏನು ಸಂಬಂಧಪಟ್ಟ ಅಧಿಕಾರಿಗಳು, ನಗರಸಭೆ ಅಧಿಕಾರಿಗಳು ಮತ್ತು ನಮ್ಮ ಕಮಿಷನರ್ ಆದ ಚಲಪತಿ ಅವ್ರಿಗೆ ಹೇಳಿ ಈ ಲೈಟು ಸರಿಪಡಿಸುವಂಥ ಕೆಲಸ ಆಗಬೇಕು. ಅದೇ ರೀತಿ ಮೇನ್ ರೋಡ್ಗಳಲ್ಲಿ ಚರಂಡಿಗಳು ಫುಲ್ ಆಗಿ ಹರಿತಿ ಬರುವಂಥದ್ದು ಅದು ತೋರಿಸ್ತೀವಿ. ಅದು ನಾಳೆ ಅಥವಾ ನಾಳೆದು ತೋರ್ಸೋಕ್ಕೆ ಇಷ್ಟಪಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.